ನೋಡಿ ನೀವು ಹೇಳಿದ್ರಲ್ಲ ಹ್ಯಾಂಡ್ ಕರ್ಚೀಫ್ಸ್ ಅಂತ ಇದ್ರಲ್ಲಿ ಮಾಡೋದು, ಆ ಕ್ಲಾತಲ್ಲಿ ಮಾಡಲ್ಲ. ಅಂದರೆ ಇದು ತುಂಬ ಸಾಫ್ಟ್ ಇರುತ್ತೆ. ಸಾಫ್ಟ್ ಇರುತ್ತೆ. ಬ್ಯಾಗ್ಸನ್ನೆಲ್ಲ ಮಾಡ್ತೀವಿ. ಓಕೆ, ಬ್ಯಾಕ್ ಪ್ಯಾಕ್ ಇದೆ, ಲಗೇಜ್ ಬ್ಯಾಗ್ ಇದೆ, ಕ್ಯಾರಿಯರ್ ಬ್ಯಾಗ್ಸ್ ಇದೆ, ವೆನಿಟಿ ಬ್ಯಾಗ್ಸ್ ಇದೆ. ಸೊ ಬ್ಯಾಗ್ಸ್ ಎಲ್ಲ ತುಂಬ ವೆರೈಟಿ ಇದೆ. ಆಮೇಲೆ ಇಲ್ಲಿ ನೋಡಿ ಬೇಬಿ ಫ್ರಾಕ್ಸ್ ಇದೆಲ್ಲ ನೋಡಿ, ವೆರೈಟಿ ಕಲರ್ಸಲ್ಲಿ ಇದೆ. ಎಲ್ಲ ಲೈಟ್ ಕಲರ್ಸ್, ಎಲ್ಲ ಒರಿಜಿನಲ್ ಆರ್ಗ್ಯಾನಿಕ್ ಇದೆಲ್ಲ. ಮತ್ತೆ ತುಂಬಾ ಕ್ಲಾತ್ ಅಷ್ಟೇ K7 ಇಂದ ಮಾಡಿರೋದ್ರಿಂದ ಮಕ್ಕಳಿಗೆ ಹಾಕೊಳ್ಳಿಕ್ಕೆ ಒಂಥರ ಚೆನ್ನಾಗಿರುತ್ತೆ. ಇದು ಸ್ಮೂತ್ ಇದೆ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿದೆ ನೋಡಿ ಕೌದಿಗಳು ನೋಡಿ. ಕೌದಿ ಕೌದಿ ಬಂದು 1000 ಇಂದ ದೊಡ್ಡದವರೆಗೂ ಇದೆ. 2000 ಸಮಥಿಂಗ್ ರೇಟ್ಸ್ ಎಲ್ಲ ಇದೆ. ಸ್ಮಾಲ್ ಬೇಬೀಸ್ ಇದೆ, ಫ್ರಾಕ್ಸ್ ಇದೆ, ಶರ್ಟ್ಸ್ ಇದೆ. ಸೊ ನೀವು ಈಗ ನಿಮಗೂ ಬೇಕಂದ್ರೆ ನೀವು ಆರ್ಡರ್ ಹೇಳಿದ್ರೆ ಅವರು ಮಾಡಿ ಕೊಡ್ತಾರೆ. ಯಾವ ಕಲರ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಕೊಡ್ತಾರೆ ಅವರು ರೆಡಿ ಮಾಡಿ. ಎಲ್ಲರಿಗೂ ನಮಸ್ತೆ. ನಾನು ಇವಾಗ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹತ್ರ ಇರೋ ಚರಕ ಅಂತ ಒಂದು ಕೇಂದ್ರಕ್ಕೆ ಬಂದಿದ್ದೀನಿ. ಇಲ್ಲಿ ಈ ಚರಕ ಇರೋದು ಹೆಗ್ಗೋಡು ಅನ್ನೋ ಒಂದು ಗ್ರಾಮದಲ್ಲಿದೆ. ಇದು ಬಂದು ನಮ್ಮ ಮಹಿಳಾ ಕೈಗಾರಿಕಾ ಸಹಕಾರ ಸಂಘ ಅಂತ ಒಂದು ಕೈಮಗ್ಗದ ಒಂದು ಇದನ್ನ ಬಟ್ಟೆಗಳನ್ನ ಇವರು ತಯಾರು ಮಾಡ್ತಾರೆ. ದೇಸಿ ಅಂತ ಇವ್ರದ್ದು ಸಾಕಷ್ಟು ಮಳಿಗೆಗಳು ನಮ್ಮ ಬೆಂಗಳೂರಲ್ಲೂ ಇದಾವೆ. ಇಲ್ಲಿ ಇದೇ ಅದರದ ಮೇನ್ ಪ್ರೊಡಕ್ಷನ್ ಒಂದು ಸೆಂಟರ್. ಇದು ಗ್ರಾಮೀಣ ಒಂದು ಹೆಣ್ಮಕ್ಳಿಗೆ ಕೆಲಸ ಕೊಡೋ ಒಂದು ಉದ್ದೇಶದಿಂದ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಬನ್ನಿ ಒಳಗಡೆ ಹೋಗಿ ನೋಡೋಣ ಇವರು ಹೇಗೆ ಮಾಡ್ತಾರೆ ಅದೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಇದು ನಾವು ಚರಕ ಕೈಗಾರಿಕಾ ಯೂನಿಟ್ ಒಳಗಡೆ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ. ಬರ್ತಿದ್ದಾಗೇನೆ ಈಗ ಚರಕ ಕೇಂದ್ರದೊಳಗಡೆ ಪ್ರವೇಶ ಆಗ್ತಿದ್ದಂಗೆ ನಿಮಗೆ ಗಣೇಶ ಇದೆ. ಇಲ್ಲಿ ಗಣೇಶಗೊಂದು ಪೂಜೆ ಮಾಡ್ತಾ ಇದ್ದಾರೆ ಎಲ್ಲರೂ ವರ್ಕರ್ಸ್. ಬೆಳಗ್ಗೆನೇ ಆಗಿರೋದ್ರಿಂದ ವಿಘ್ನ ವಿನಾಶಕನ ಪೂಜೆ ಮಾಡಿಕೊಂಡು ಶುರು ಮಾಡ್ತಾರೆ ಕೆಲಸ. ನಾನು ಇಲ್ಲಿ ಅಬ್ಸರ್ವ್ ಮಾಡಿದ್ದೇನಪ್ಪ ಅಂದರೆ ಒಂದು ಶುಚಿತ್ವ ಭಾಳ ನೀಟಾಗಿ ಇಟ್ಟಿದ್ದಾರೆ. ಇದನ್ನು ನಾವೊಂದು ಫ್ಯಾಕ್ಟ್ರಿ ಅನ್ನೋಕ್ಕೆ ಸಾಧ್ಯ ಇಲ್ಲ. ಆ ಥರ ಒಂದು ಮನೆ ಥರ ಇಟ್ಕೊಂಡಿದ್ದಾರೆ ನೋಡಿ. ಗಣೇಶನ ಗುಡಿ ಆಗ್ಬೋದು, ಮತ್ತು ಶುಚಿತ್ವನೂ ಭಾಳ ಇಂಪಾರ್ಟೆನ್ಸು, ಭಾಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಒಳ್ಳೆ ಶುಚಿಯಾಗಿ ಇಟ್ಕೊಂಡಿದ್ದಾರೆ ಎಲ್ಲ ಪ್ರದೇಶನೂ ಕೂಡ. ಇಲ್ಲಿ ನಮ್ಮ ಜೊತೆ ಈಗ ಸೀತಾ ಅವರಿದ್ದಾರೆ. ಅವರು ಇದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ, ಈಗ ಹೇಗೆ ಇಲ್ಲಿ ಪ್ರೊಡಕ್ಷನ್ ಆಗುತ್ತೆ ಅಂತ. ಮೇಡಮ್ ನಮಸ್ತೆ. ಹೇಗೆ ನಡೆಯುತ್ತಾ? ಸರ್, ಈಗ ಬಂದ್ಬಿಟ್ಟು ನಮ್ಮದು ಫಸ್ಟ್ ಪ್ರೊಸೆಸಿಂಗ್ ಬಂದ್ಬಿಟ್ಟು ಶ್ರಮಜೀವಿ ಆಶ್ರಮ ಅಂತ ಹೇಳಿಬಿಟ್ಟು, ಸೊ ಅಲ್ಲಿ ಡೈಗು ಪ್ರಿಂಟಿಂಗ್ಸ್ ಎಲ್ಲ ನಡೆಯುತ್ತೆ. ಸೊ ಅಲ್ಲಿ ನೀವು ಫಸ್ಟ್ ಪ್ರೊಸೆಸಿಂಗ್ ಹೋಗಿ ನೋಡ್ಕೊಂಡಾಗ ಸೊ ನಿಮಗೆ ಒಂದು ಇಮ್ಯಾಜಿನ್ ಸಿಗುತ್ತೆ. ಸೊ ಈಗ ಹೇಗೆ ಮಾಡಬೇಕು, ಹೇಗೆ ಇದೆಲ್ಲ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಇದರಲ್ಲಿ ಇಷ್ಟು ಶ್ರಮ ಇದೆ ಅಂತ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕಟಿಂಗ್ ಪ್ರೊಸೆಸಿಂಗ್ ಆಗುತ್ತೆ. ಸೊ ಇದು ಬಂದು ಆಫೀಸು, ಇದು ಬಂದು ಮಧುರ ಬಂದು ಪ್ರೊಡಕ್ಷನ್ ಮ್ಯಾನೇಜರ್ ಮಧುರ ಅಂತ ಹೇಳ್ಬಿಟ್ಟು. ಕೃಷ್ಣ ಸರ್ ಬಂದ್ಬಿಟ್ಟು ಇವರು ನಮ್ಮ ಮಾರ್ಕೆಟಿಂಗ್ ಮ್ಯಾನೇಜರ್. ಬನ್ನಿ. ಇದು ಬಂದ್ಬಿಟ್ಟು ಕಟಿಂಗ್ ಸೆಕ್ಷನು. ಸೊ ಇಲ್ಲಿ ಪ್ಯಾಟರ್ನ್ಸ್ ಎಲ್ಲ ಯೂಸ್ ಮಾಡಿಬಿಟ್ಟು ಕಟಿಂಗ್ ಮಾಡ್ತಾರೆ. ಸೊ ಇಲ್ಲಿ ಏನಂತಂದರೆ ಈಗ ನಮಗೇನು ಆರ್ಡರ್ಸ್ ಬಂದಿರುತ್ತೆ, ಸೊ ಅಲ್ಲದೆ ನಮ್ಮದೇ ಆರ್ಡರ್ಸ್ ಇದೆ. ಸೊ ಅದೇನು ಆರ್ಡರ್ ಪ್ರಕಾರ ನಾವು ಇದನ್ನು ಜಾಬ್ ಕಾರ್ಡ್ ಮುಖಾಂತರ ಕಟ್ ಮಾಡ್ತಾ ಹೋಗ್ತಾರೆ ಅವರು. ಒಂದು ಪರ್ಟಿಕ್ಯುಲರ್ ಏನು ಪ್ಯಾಟರ್ನ್ಸ್ ಇರುತ್ತೆ, ಸೊ ಒಬ್ಬರೇ ಕಟ್ ಮಾಡೋದು ಅದನ್ನು. ಅದರ ಡಿವೈಷನ್ ಇರೋದಿಲ್ಲ. ಇದು ನಾವು NSDS ಅಲ್ಲಿ ನಾವು ಹತ್ತಿಯನ್ನು ಖರೀದಿ ಮಾಡಿಬಿಟ್ಟು ಸೊ ಅದನ್ನು ನಾವು ಆಶ್ರಮದಲ್ಲಿ ಕಲರಿಂಗ್ ಮಾಡಿ ಅದನ್ನು ಬೇಯಿಸಿ ಅದನ್ನು ನಾವು ನ್ಯಾಚುರಲ್ ಅಂದರೆ ಪೊಮೊಗ್ರೈನೇಟು, ನೀಲಗಿರಿ, ಮಂಜಸ್ಟ, ಆ ಥರ ಅಳಲೆಕಾಯಿ ಅಂತ ಹೇಳ್ತಾರಲ್ಲ ಅದನ್ನ ಕಲರ್ನ ಕುದಿಸ್ಬಿಟ್ಟು ಅದರಲ್ಲಿ ಹತ್ತಿನ ಇದು ಮಾಡಿ ನಾವು ನೇಯ್ಗೆಗಂತ ಬಟ್ಟೆ ಮಲಪ್ಪ, ಧಾರವಾಡ, ಹೆಗ್ಗೋಡು ಅಲ್ಲಿಗೆಲ್ಲ ಕೊಡ್ತೀವಿ, ನೇಯ್ಗೆ ಮಾಡಲಿಕ್ಕೆ ಕೊಡ್ತೀವಿ. ಸೊ ಅಲ್ಲಿಂದ ರೆಡಿ ಮಾಡಿ ಬಟ್ಟೆಗಳು ಬರುತ್ತೆ ಇದು ನಮಗೆ. ಸೊ ಬನ್ನಿ, ಸ್ಟೋರ್. ಸೊ ಇಲ್ಲಿಂದಾನೇ ನಾವು ಕಟ್ಟಿಂಗ್ ಮತ್ತು ಟೈಲರಿಂಗ್ ಅವ್ರಿಗೆ ಏನು ಬೇಕೋ ಮೆಟೀರಿಯಲ್ಸು, ಸೊ ಅವ್ರಿಗೆ ಅಂದರೆ ಲೇಬಲ್ಸು, ಸ್ಟಿಕ್ಕರ್ಸು, ಥ್ರೆಡ್ಸು, ಬಟನ್ಸು, ಸೂಜಿ, ಏನೇ ಐಟಮ್ ಬೇಕೋ ಅದೆಲ್ಲ ನಾವು ಅವ್ರಿಗೆ ಕೊಡ್ತೀವಿ. ಇಲ್ಲಿಂದನೇ ಸಪ್ಲೈ ಮಾಡೋದು. ಸೊ ಇದೆಲ್ಲ ಕಟ್ ಪೀಸ್ಗಳು. ಇದು ಅಷ್ಟು ಚೆನ್ನಾಗಿಲ್ಲ, ಇಲ್ಲಿ ಮೇಲಿಂದ ಮಾತ್ರ ತಗೊಳ್ಳಿ ಯಾಕಂದರೆ ಇಲ್ಲೆಲ್ಲ ಇದಾಗ್ಬಿಟ್ಟಿದೆ. ಸರಿ,
ಈ ಕಟ್ ಪೀಸ್ಗಳಿಂದ ನಾವು ಪೌಚಸ್ಸು, ಬ್ಯಾಗ್ಸು, ಸ್ಮಾಲು ಬ್ಯಾಗ್ಸ್ಗಳು, ಸಣ್ಣ ಸಣ್ಣ ಫ್ರಾಕ್ಸ್ಗಳು, ಕ್ರಾಪ್ ಟಾಪ್ಸು, ಹ್ಯಾಂಡ್ ಕರ್ಚಿಪ್ಸ್ ಇರಲ್ಲ, ಅದು ವೈಟ್ ಕೋರಾದಲ್ಲಿ ಬರುತ್ತೆ K7 ಅಂತ, ಆ ಕ್ಲಾತಲ್ಲಿ ಮಾಡ್ತೀವಿ. ಅದು ತುಂಬ ಥಿನ್ ಇರೋದ್ರಿಂದ ತುಂಬ ಸ್ಪೇಸಿಗೂ ಇದಾಗಲ್ಲ ಅಂತ. ಸೊ ಇದು ಸ್ವಲ್ಪ ಇದು ಗಟ್ಟಿ ಇರೋದ್ರಿಂದ ಕಾಟನ್ ಅಲ್ವಾ, ಸೊ ಇದರಲ್ಲಿ ಕ್ರಾಪ್ ಟಾಪ್ಸು, ಪೌಚಸ್ಸು, ಬ್ಯಾಗ್ಸು, ಸ್ಮಾಲ್ ಬ್ಯಾಗ್ಸು, ಸೊ ಅದನ್ನು ಯೂಸ್ ಮಾಡೋಕ್ಕೆ ತಗೊಳ್ತೀವಿ. ಟೋಟ್ಲಿ ಏನೂ ವೇಸ್ಟ್ ಇಲ್ಲ. ಇದು ಸ್ಟಿಚಿಂಗ್ ಸೆಕ್ಷನ್, ಬನ್ನಿ. ಸೊ ಇದು ಐರನಿಂಗಲ್ಲಿ 2 ಪ್ರೊಸೆಸಿಂಗ್ ಇದೆ. ಒಂದು ಬಂದ್ಬಿಟ್ಟು ಕಟಿಂಗ್ ಆದ ತಕ್ಷಣ ನಾವು ಕಾಲರ್ಸ್ ಬರುತ್ತಲ್ಲ, ಜೆಂಟ್ಸ್ ಶರ್ಟ್ಸ್ ಕಾಲರ್ಸ್, ಕಪ್ಸ್ ಎಲ್ಲ, ಅದೇ ಥರ ಲೇಡೀಸ್ ಕಾಲರ್ಸ್ ಎಲ್ಲ ಇದನ್ನ ಐರನ್ ಇಲ್ಲಿಂಗೇ ಮಾಡ್ತಾರೆ. ಸೊ ಇದು LPG ಗ್ಯಾಸ್ ಇಲ್ಲಿ ಯೂಸ್ ಮಾಡೋದು. ಗ್ಯಾಸ್ ಹೊರಗಡೆ ಇದೆ LPG. ಹಾಂ, ಅದೇನು ಅಂದರೆ ನಾವು ಏನು ಮಾಮೂಲಿ ಗ್ಯಾಸ್ ಇರುತ್ತಲ್ಲ ನಮ್ಮ ಅಡುಗೆ ಮನೆಯದು, ಸೊ ಅದರಲ್ಲಿ ಹೇಗೆ ಮ್ಯಾಕ್ಸಿಮಮ್ ಮಿನಿಮಮ್ ಇಟ್ಕೊಳ್ತೀವಿ, ಸೊ ಆ ಥರ ಇಟ್ಕೊಂಡು ನಾವು ಐರನ್ ಮಾಡ್ಬೋದು. ಹಾಂ, ಸ್ಟಿಚಿಂಗ್ ಇಲ್ಲಿ ಟೋಟಲಿ 3-6 ಅಂದರೆ ಎಲ್ಲರೂ ಬರಲ್ಲ, ಅಂದರೆ ಈಗೆಲ್ಲ ತುಂಬ ವೆಕೇಷನ್ಸ್ ಇರೋದ್ರಿಂದ ಎಲ್ಲ ಊರಿಗೆ ಹೋಗಿದ್ದಾರೆ. ಸೊ ಅದರಿಂದ ಎಲ್ಲ ಅಬ್ಸೆಂಟ್ಸ್ ಇದ್ದಾರೆ, ಸ್ವಲ್ಪ ಜನ ಮಾತ್ರ ಇದ್ದಾರೆ. ಇದಲ್ಲದೆ 40 ಅಬೌವ್ ಮೆಂಬರ್ಸ್, ಮೇ ಬಿ ಮೆಂಬರ್ಸ್ ಮನೇಲಿ ಹೊಲಿತಾರೆ. ಅಂದರೆ ಅವರು ಇಲ್ಲಿ ಟ್ರೈನಿಂಗ್ ತೊಗೊಂಡು, ಅಂದರೆ ನಮ್ಗೆ ಎಷ್ಟೇ ಟ್ರೈನಿಂಗ್ ಗೊತ್ತಿದೆ ಅಂದರೂ ಅಲ್ಲ, ಇಲ್ಲಿ ಬಂದು ಟ್ರೈನಿಂಗ್ ತಗೋಬೇಕಂದ್ರೆ ಇಲ್ಲಿಂದ ಸಮಥಿಂಗ್ ಡಿಫ್ರೆನ್ಸ್ ಇರುತ್ತೆ. ಸೊ ಸ್ಟಿಚಿಂಗ್ ಅಂದರೆ ಕ್ವಾಲಿಟಿಗೆ ಫಸ್ಟ್ ಇದು ಪ್ರಿಫರೆನ್ಸ್ ಕೊಡೋದ್ರಿಂದ, ಸೊ ಇಲ್ಲಿ ಬಂದುಬಿಟ್ಟು ಕಲಿತು ಅವರು ಓಕೆ ಆದಮೇಲೆ ಅವರು ಮನೆಗೆ ಕೊಡ್ತಾರೆ ಸ್ಟಿಚಿಂಗ್ ಮಾಡಲಿಕ್ಕೆ. ಹೊಸದಾಗಿ ಮಾಡುವಂಥದ್ದು ಇದೆಲ್ಲ. ಇದು ಹೊಸದಾಗಿ ನಾವು ಮಾಡಿಬಿಟ್ಟು ಒಂದೊಂದು ಇದು ಅಂದರೆ ಹೊಸ ಪ್ಯಾಟರ್ನ್ಸ್ ಮಾಡ್ತಾರಲ್ವಾ, ಸೊ ಅದನ್ನು ಒಂದೊಂದು ಮಾಡೆಲ್ ಆಗಿ ಮಾಡಿಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀವಿ. ಸೊ ಅದೇನು ನಾವು ಬೈಯರ್ಸ್ ಇರ್ತಾರಲ್ಲ, ಅವ್ರಿಗೆ ತೋರಿಸಿದಾಗ ಅವ್ರು ಇದು ಓಕೆ ನಮಗೆ ಬೇಕು ಅಂದಾಗ, ಮೂವ್ ಆಗುತ್ತೆ ಅಂದಾಗ ನಾವು ಅದೇ ಥರ ಆರ್ಡರ್ಸ್ ಮಾಡ್ತಾ ಹೋಗ್ತೀವಿ. ಡಿಸೈನ್ ಮಾಡಿ ಇಟ್ಟಿರ್ತಾರೆ. ಇವರು ಸುಮಿ ಅಂತ ಇಲ್ಲಿ ಟ್ರೈನಿಂಗ್ ಕೊಡ್ತಾರೆ ಟೈಲರಿಂಗ್ ಸರಿಗೆ. ಇವರು ಸುಧಾಕರ್ ಅಂತ ಪ್ಯಾಟರ್ನ್ ಮೇಕರ್ ಮಾಡ್ತಾರೆ. ಹಾಂ, ಪ್ಯಾಟರ್ನ್ ಮೇಕರ್. ಹಾಂ, ಇದು ಇಲ್ಲಿ ಯೂನಿಟ್ಸಿಂದ ತಂದಂಥ ಮತ್ತು ಇಲ್ಲಿ ರೆಡಿಯಾದಂಥ ಬಟ್ಟೆ ಏನು ರೆಡಿ ಮೆಟೀರಿಯಲ್ ಇರುತ್ತೆ, ಸೊ ಅದನ್ನು ನಾವು ನಮ್ಮ ಅಂಗಡಿಗಳಾದ ಬೆಂಗಳೂರಲ್ಲಿದೆ, ಶಿವಮೊಗ್ಗದಲ್ಲಿದೆ, ಮೈಸೂರಲ್ಲಿದೆ. ಸೊ ಆ ಅಂಗಡಿಗಳಿಗೆ ನಾವು ಇಲ್ಲಿಂದನೇ ಡಿವೈಡ್ ಮಾಡಿ ಲೇಬಲ್ಸ್ ಹಾಕಿ, ಸ್ಲಿಪ್ಸ್ ಎಲ್ಲ ಹಾಕಿಬಿಟ್ಟು, ಅಮೌಂಟ್ ರೇಟ್ ಎಲ್ಲ ಹಾಕಿಬಿಟ್ಟು, ಅದನ್ನು ಕೋಡಲ್ಲಿ ಹಾಕಿಬಿಟ್ಟು ಅದನ್ನು ನಾವು ರೆಡಿ ಮಾಡಿ ಪ್ಯಾಕ್ ಮಾಡ್ತೀವಿ. ಹಾಂ, ಎಲ್ಲ ರೆಡಿಯಾಗಿದೆ. ಈಗ ನಾವು ಅಲ್ಲಿ ಏನು ಕಟ್ ಮಾಡಿದ್ದೀವಿ ಅದೇ ಐಟಮ್ಗಳೇ ಇವೆಲ್ಲ. ಈ ಬಾರ್ಕೋಡ್ ಎಲ್ಲ ಹಾಕ್ಬಿಟ್ಟು ಹೋಗುತ್ತೆ. ಚಿಕ್ಕ ಮಕ್ಕಳಿಗೆ ಹಾಂ, ಇದು ಐರನು, ಇದು ಫೈನಲು. ಇದು ಕ್ವಾಲಿಟಿ ಎಲ್ಲ ಚೆಕ್ ಆದಮೇಲೆ ಫೈನಲ್ ಐರನಿಂಗು. ಟೋಟಲ್ 2 ಪ್ರೊಸೆಸಿಂಗು ಐರನಲ್ಲಿ. ಇದು ಲಾಸ್ಟ್ ಒನ್ನು. ಸೊ ಇದು ಎಲ್ಲ ಕ್ವಾಲಿಟಿ ಫುಲ್ಲು, ಅಂದರೆ ಏನೋ ಕಲೆನೋ ಡ್ಯಾಮೇಜಸ್ ಪ್ರತಿಯೊಂದು ಚೆಕ್ ಆಗಿ, ಸೊ ಲಾಸ್ಟ್ ಫೈನಲ್ ಐರನ್ ಆಗುತ್ತೆ. ಐರನ್ ಆದ ತಕ್ಷಣ ನೇರ ಮಾರ್ಕೆಟಿಗೆ ಹೋಗುತ್ತೆ. ಅಲ್ಲ, ಹಾಂ, ಯಾಕಂದರೆ ಅದು ಮತ್ತೆ ಜಾಸ್ತಿನೂ ಬೇಕು. ಮತ್ತು ಅದೇನಂದರೆ ಅದು ಈಗ ಎಷ್ಟಿದೆ, ಅದು 7 kg. ಹಾಂ, 7 kg ತೂಕ ಇರುತ್ತದೆ ವೆಯ್ಟ್. ಹಾಂ, ಪ್ರೆಸ್ಸಿಂಗ್. ಸೊ ವೆಯ್ಟ್ ಜಾಸ್ತಿ ಇರೋದ್ರಿಂದ ಹೀಟ್ ಇಟ್ಕೊಂಡು ಸ್ವಲ್ಪ ಮಿನಿಮಮ್ ಇಟ್ಕೊಂಡಿರ್ತಾರೆ, ಅಂದರೆ ತುಂಬ ಇಟ್ಕೊಳ್ಳೋದಿಲ್ಲ. ಅಂದರೆ ಕರೆಕ್ಟ್ ಪ್ರೆಸ್ಸಿಂಗ್ ಆಗೋಷ್ಟು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿರ್ತಾರೆ. ಹಾಂ, ಕಂಪ್ಯೂಟರ್ ಸೆಕ್ಷನ್. ಹಾಂ, ಏನು ಬಂತು, ಏನು ಹೋಯಿತು, ಏನು ಬರಬೇಕು, ಏನೇನು ಆರ್ಡರ್ಸ್, ಯಾರಾದರೂ ಹೊಸ ಆರ್ಡರ್ಸ್ ಇದೆಯಾ ಇಲ್ವೋ ಅದೆಲ್ಲ ಇದರಲ್ಲೇ ನೋಡ್ತಾರೆ. ಸೊ ಮತ್ತು ನಮ್ಮ ಅಂಗಡಿಗಳಿಗೆ ಎಲ್ಲೆಲ್ಲಿ ಬೇಕು, ಎಲ್ಲೆಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ ಕಡಿಮೆ ಇದೆ, ಯಾವ್ಯಾವ್ದು ಬೇಕಾಗುತ್ತೆ ನಮಗೆ ನೀಡೆಡ್ ಅಂತ ಇರುತ್ತೆ. ಸೊ ಅದನ್ನು ಅವರು ನೋಡಿಬಿಟ್ಟು ನಮಗೆ ಇನ್ಫಾರ್ಮ್ ಮಾಡ್ತಾರೆ. ಹಾಂ, ಡೇಟಾ ಮ್ಯಾನೇಜ್ಮೆಂಟ್ಸ್ ಆಗುತ್ತೆ. ಸೊ ಆಮೇಲೆ ಅವ್ರು ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ ನಮ್ಗೆ ಇಂಥ ಐಟಮ್ಸ್ ಬೇಕು ಅಂತ. ಸೊ ನಾವು ಅದನ್ನು ಅದೇ ಥರ ಕಟ್ ಮಾಡಿಸಿ ಸೆಂಡ್ ಮಾಡ್ತೀವಿ. ಹಾಂ, ಇದು ಮಾರ್ಕೆಟಿಂಗ್ ಅಂತ. ಮಾರ್ಕೆಟಿಂಗ್ ನೋಡಿ, ನೀವು ಹೇಳಿದ್ರಲ್ಲ ಹ್ಯಾಂಡ್ ಕರ್ಚಿಪ್ಸ್ ಅಂತ, ಇದ್ರಲ್ಲಿ ಮಾಡೋದು. ಆ ಕ್ಲಾತಲ್ಲಿ ಮಾಡಲ್ಲ, ಅಂದರೆ ಇದು ತುಂಬ ಸಾಫ್ಟ್ ಇರುತ್ತೆ. ಹಾಂ, ಸಾಫ್ಟ್ ಇರುತ್ತೆ. ನೋಡಿ, ನಾ ಹೇಳಿದ್ನಲ್ಲ ಕಟ್ ಪೀಸ್ಗಳೆಲ್ಲ. ಸೊ ಇದರಲ್ಲಿ ನೋಡಿ ಈ ಥರ ಸ್ಮಾಲ್ ನೀವು ಸ್ವಲ್ಪ, ಹಾಂ, ಬ್ಯಾಗ್ಗಳು. ಇಲ್ಲಿ ಲೈಟ್ ಕಡಿಮೆ ಇದೆ. ಹಾಂ, 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 ಜಿಪ್ ಸ್ಮಾಲ್ ಒನ್ ಪೌಚಸ್. ಸೊ ಯಾವುದೇ ಸಣ್ಣ ಕಟ್ ಪೀಸ್ 1 ಮೀಟ್ರ್ 70-80 ಸಮಥಿಂಗ್ ಇರುತ್ತಲ್ಲ, ಸೊ ಅದರಲ್ಲೆಲ್ಲ ನಾವು ಈ ಥರ ಪೌಚಸ್ಗಳನ್ನು ಸ್ಮಾಲ್ ಈ ಬ್ಯಾಗ್ಸನ್ನೆಲ್ಲ ಮಾಡ್ತೀವಿ. ಓಕೆ, ಬ್ಯಾಕ್ ಪ್ಯಾಕ್ ಇದೆ, ಲಗೇಜ್ ಬ್ಯಾಗ್ ಇದೆ, ಕ್ಯಾರಿಯರ್ ಬ್ಯಾಗ್ಸ್ ಇದೆ, ವೆನಿಟಿ ಬ್ಯಾಗ್ಸ್ ಇದೆ. ಸೊ ಬ್ಯಾಗ್ಸ್ ಎಲ್ಲ ತುಂಬ ವೆರೈಟಿ ಇದೆ. ಆಮೇಲೆ ಇಲ್ಲಿ ನೋಡಿ ಬೇಬಿ ಫ್ರಾಕ್ಸ್ ಇದೆಲ್ಲ,
ನೋಡಿ ವೆರೈಟಿ ಕಲರ್ಸ್ ಅಲ್ಲಿ ಇದೆ, ಎಲ್ಲ ಲೈಟ್ ಕಲರ್ಸ್, ಎಲ್ಲ ಒರಿಜಿನಲ್ ಆರ್ಗ್ಯಾನಿಕ್ ಇದೆಲ್ಲ. ಮತ್ತೆ ತುಂಬಾ ಕ್ಲಾತ್ ಅಷ್ಟೇ K7 ಇಂದ ಮಾಡಿರೋದ್ರಿಂದ ಮಕ್ಕಳಿಗೆ ಹಾಕೊಳ್ಳಿಕ್ಕೆ ಒಂಥರ ಚೆನ್ನಾಗಿರುತ್ತೆ, ಇದು ಸ್ಮೂತ್ ಇದೆ. ತುಂಬಾ ಚೆನ್ನಾಗಿರುತ್ತೆ, ಸೆಕೆ ಆಗಲ್ಲ, ಟೋಟಲಿ ಅದು ಹೆಲ್ದಿ. ಈಗ ಪಾಲಿಸ್ಟರ್ ಬಟ್ಟೆ ಇಕ್ಕಿದ್ರೆ ಅರ್ಧ ಮಕ್ಕಳು ಹಠ ಮಾಡ್ತಾರೆ. ಹೌದು, ಸ್ಯಾರೀಸ್ ಅದೆಲ್ಲ. ಸ್ಯಾರೀಸ್ ಉಂಟು, ಸ್ಯಾರೀಸ್ ಇದೆ, ಪಂಚೆ ಇದೆ, ಪೈಜಾಮಾಸ್ ಇದೆ. ಸೊ ಅದೆಲ್ಲ ಸ್ಯಾರೀಸ್ ಸರ್, ನಿಮಗೆ ತೋರಿಸ್ಬೇಕು. ಅದು ಇಲ್ಲೂ ಇದೆ ಸ್ಯಾರೀಸ್, ಇವೆಲ್ಲ ಶಾಲ್ಸ್ ಟವಲ್ ತರ. ಇದು ಇಲ್ಲೂ ಉಂಟು, ಅದು ಶಾಲ್ಸ್. ಇದೆಲ್ಲ ಸ್ಯಾರೀಸ್ ನೋಡಿ ಸರ್. ಇದು ಅಷ್ಟೇ. ಸೊ ಪ್ರಿಂಟೆಡ್ ಸ್ಯಾರಿಗಳಂದ್ರೆ ಇದು ನಾರ್ಮಲ್ ಸ್ಯಾರಿ, ಇದು ಪ್ರಿಂಟೆಡ್. ಏನಿದೆ ಕಾಸ್ಟ್ ಮೇಡಮ್? ಇವೆಲ್ಲ ಕಾಸ್ಟ್ ಸಮಥಿಂಗ್ ಇದೆ 1000 ಅಬೋ ಇದೆ. ಎಲ್ಲ ಹಾಕಿದಾರ? ಎಷ್ಟು? 950. ಕಾಟನ್ ಸ್ಯಾರಿ. ಇದು ಮತ್ತೆ ತುಂಬ ಸ್ಮೂತ್ ಆಗಿರುತ್ತೆ. ಇದಕ್ಕೆ ಗಂಜಿ ಆ ಥರದ್ದೇನೋ ಯೂಸ್ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ಈಗ ಕೆಲವೊಂದು ಕಾಟನ್ ಸ್ಯಾರೀಸ್ ಇರುತ್ತಲ್ಲ. ಕಲರ್ಫುಲ್ ಆಗಿದೆ. ಬನ್ನಿ ಸರ್, ಇಲ್ಲಿದೆ ನೋಡಿ ಕೌದಿಗಳು ನೋಡಿ. ಕೌದಿ ಕೌದಿ ಬಂದು 1000 ಇಂದ ದೊಡ್ಡದವರೆಗೂ ಇದೆ. 2000 ಸಮಥಿಂಗ್ ರೇಟ್ಸ್ ಎಲ್ಲ ಇದೆ. 400 500 ಹಿಂಗಿದೆ. ಇದೆಲ್ಲ ಸ್ಮಾಲು, ಇದೊಂದು ಬಿಗ್ಗು. ಸ್ಪನ್ ಇದೆ, ವಿತೌಟ್ ಸ್ಪನ್ನು ಇದೆ. ಎರಡು ಇದೆ. ಈಗ ಚಳಿಗೆ ಯೂಸ್ ಮಾಡ್ಕೋಬಹುದು, ಮಳೆಗಾಲಕ್ಕೆ ಯೂಸ್ ಮಾಡ್ಕೋಬಹುದು. ಈಗ ಬೇಸಿಗೆ ಬೇಕು ಅಂದ್ರೆ ಫುಲ್ ಕಾಟನ್ ಆಗಿರೋದು, ಸ್ಪನ್ ಯೂಸ್ ಮಾಡಲ್ಲ, ಅದನ್ನ ಹಾಗೆ ಯೂಸ್ ಮಾಡಿರೋದು ಇದೆ. ನೋಡಿ ಪ್ರಿಂಟೆಡ್ ಕುರ್ತಾಸ್, ಚುಡಿ ಟಾಪ್ಸ್ಗಳೆಲ್ಲ ಯಾವ ರೀತಿ ಬೇಕಾದರೂ ಯೂಸ್ ಮಾಡ್ಕೋಬಹುದು. ಇದು ಮಿಸಿಡೆಂಟ್ ಅಂತ ಹೇಳ್ಬಿಟ್ಟು, ಮಿಸಿಡೆಂಟ್ ಅಂತ ಕ್ಲಾತ್ ಅಲ್ಲೇ ಮಿಸಿಡೆಂಟ್ ಕ್ಲಾತ್ ಅಂತ. ಚೆನ್ನಾಗಿದೆ. ಹೌದು. ಎಷ್ಟಿದೆ ಕಾಸ್ಟ್ ಇದು? ಇದು ಇಲ್ಲೇ ಇದೆ ನೋಡಿ ಸರ್, 810 rupees. ಚೆನ್ನಾಗಿದೆ. ಮತ್ತೆ ಮೇಡಮ್ ಇವೆಲ್ಲ ಸೇಮ್ ಮಾಮೂಲಿ ಪೈಜಾಮಾಸ್, ಈಗ ಜೆಂಟ್ಸ್ಗಳಿಗೆ ಯೂಸ್ ಮಾಡುವಂಥದ್ದು ಪೈಜಾಮಾಸು. ಲೇಡೀಸ್ ಪ್ಯಾಂಟ್ಸ್ಗಳೆಲ್ಲ ಇದೆ, ಬಟನ್ ಪೈಜಾಮ, ಎಲಾಸ್ಟಿಕ್ ಪ್ಯಾಂಟ್ಸು, ನಿಕ್ಕರ್ಗಳು, ನಿಕ್ಕರ್ ಇದೆ, ಕೋಟ್ ಇದೆ, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಇಲ್ಲೆಲ್ಲ ಇಲ್ಲಿ ಸೇಲ್ಸ್ ಇದೆಯಾ? ಇಲ್ಲಲ್ಲ, ಅಲ್ಲಿ ಚರಕ ಅಂಗಡಿ ಅಂತ ಇದೆ, ಇಲ್ಲಿ ಹೋಗೋ ರೋಟಲ್ ಮುಂದೆ ಅಲ್ಲಿ ಇದೆ. ಸೊ ನಿಮಗೆ ಅಕಸ್ಮಾತ್ ಇಲ್ಲಿ ನೋಡಿದ್ದ ಐಟಮ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಬೇಕಾದ್ರೆ ಬಂದು ಇಲ್ಲೇ ಬಿಲ್ ಹಾಕ್ಸ್ಕೊಂಡು ತಗೊಂಡು ಹೋಗ್ಬೋದು. ಅಲ್ಲಿ ಹೋಗಿ ಬಿಲ್ ಹಾಕ್ಬೋದು. ಇಲ್ದಿದ್ರೆ ನೋಡಿ, ನಿಮ್ಗೆ ಇಲ್ಲಿ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಅವ್ರು ಬಿಲ್ ಹಾಕಕ್ಕೆ ಹೇಳ್ತಾರೆ ಅವರು. ತಗೋಬಹುದು. ಅಕಸ್ಮಾತ್ ನಿಮ್ಗೆ ಇಷ್ಟವಾಗಿದ್ದ ಕಲರ್ಸ್ ಅಲ್ಲಿ ಸಿಗ್ಲಿಲ್ಲ ಅಂತಂದ್ರೆ. ಇದು ಚಿಕ್ಕ ಮಕ್ಕಳಿಗೆ ಶರ್ಟ್ಸ್ ನೋಡಿ, ಸಣ್ಣ ಮಕ್ಕಳಿಗೆ ಪುಟ್ಟ ಮಕ್ಕಳು. ಕಾಟನ್ ಎಲ್ಲ, ಫುಲ್ ಕಾಟನ್. ಎಷ್ಟು ವರ್ಷಕ್ಕೆ ಅಂತ ಇರುತ್ತೆ? ಇರುತ್ತೆ. ಇದು ಇಲ್ಲಿದೆ 22 L ಸೈಜ್ ಮಾಡ್ತಾ ಇದೀವಿ. ಇದು ಬಂದು ಹಳೆ ಪಾಕೆಟ್ ಬನ್ನಿ. ನೋಡ್ರಿ, ಸೈಡ್ ಪಾಕೆಟ್ ಇದೆ. ತಾತಾಪ್ಗಳೆಲ್ಲ ಕ್ಯಾಶ್ ಹಾಕೊಳ್ತಾರಲ್ಲ, ಅದೇ. ಅದು ಈಗಿನ ಅಟ್ಮಾಸ್ಫಿಯರಿಗಂತೂ ಈ ತರದೆಲ್ಲ ತುಂಬಾ ಯೂಸ್ ಅಲ್ವಾ. ಸೆಕೆಗೆಲ್ಲ ಈ ಹೆವಿ ಆಗಿರೋಂಥದ್ದೆಲ್ಲ ನಮ್ದು ಆ ಕ್ಲಾತ್ ಈ ಕ್ಲಾತ್ ಅನ್ನೋಕ್ಕಿಂತ ಇದು ಪ್ಯೂರ್ ಆಗಿರೋದ್ರಿಂದ ಇದನ್ನ ಹಾಕೊಂಡ್ರೆ ತುಂಬಾ ಒಳ್ಳೇದು. ಕ್ಯೂಸಿನೇ, ಕ್ಯೂಸಿ, ವಿಜುವಲ್ ಚೆಕ್ ಏನಾದ್ರು ಹೇಳ್ಬೋದು. ಹಾಯ್. ಅಂದ್ರೆ ನೋಡಿ, ಏನಾದ್ರು ಸಮಥಿಂಗ್ ಸ್ವಲ್ಪ ಡ್ಯಾಮೇಜಸ್ ಅಥವಾ ಸ್ಟಿಚ್ ಏನಾದ್ರು ಸ್ವಲ್ಪ ಏನಾದ್ರು ಬೆಂಡ್ ಆಗಿತ್ತು ಅಥವಾ ರಾಂಗ್ ಆಗಿದೆ ಅಥವಾ ಏನಾದ್ರು ಒಂದು ಇದಾಗಿದೆ, ಅನ್ಸೈಜ್ ಏನೋ ಆ ಥರ ಪ್ರಾಬ್ಲಮ್ ಇರಲ್ಲ. ಇನ್ನು ಸ್ಟಿಚ್ ಹಾರಿದೆಯಾ ಅಥವಾ ಲೂಸ್ ಸ್ಟಿಚ್ ಆಗಿದೆಯಾ ಆ ಥರ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಅದಕ್ಕೆ ಹಾಕ್ತಾರೆ. ಸೊ ಅದರಲ್ಲಿ ಈ ಟೈಲರ್ಗಳು ಸ್ಟಿಚ್ ಮಾಡಿರೋದ್ರು ಅವರು ನೇಮ್ನ ಅಂದ್ರೆ ಇನ್ಷಿಯಲ್ ವೈಸ್ ಮೆನ್ಷನ್ ಮಾಡಿರ್ತಾರೆ ಒಳಗಡೆ ಸಣ್ಣದಾಗಿ. ಸೊ ಅದ್ರ ಮುಖಾಂತರ ಇವ್ರು ಇದು ಯಾರು ಸ್ಟಿಚ್ ಮಾಡಿದ್ರು ಅಂತ ನಮಗೆ ಕನ್ಫರ್ಮ್ ಮಾಡ್ಕೊಳಕ್ಕಾಗುತ್ತೆ. ಸೊ ಅದ್ರ ಮುಖಾಂತರ ಅವ್ರಿಗೆ ಕೊಡ್ತೀವಿ ರಿಟರ್ನ್. ಸೊ ಈ ಥರ ಪ್ರಾಬ್ಲಮ್ ತುಂಬ ಏನಾದರೂ ಮನೇಲಿ ಏನಾದರೂ ಸ್ಟಿಚ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಆಯ್ತಪ್ಪ, ಡ್ಯಾಮೇಜ್ ಏನೋ ಆಯಿತು ಅಥವಾ ಏನೋ ಮಿಸ್ಟೇಕ್ ಆಯಿತು, ಸೊ ಅದು ಓಕೆ ಆದರೆ ಇಟ್ಕೊಳ್ತೀವಿ, ಆಗಿಲ್ಲ ಅಂದರೆ ಅದನ್ನು ಕಟ್ ಮಾಡಿ ಅದರಲ್ಲಿ ಸಣ್ಣ ಪರ್ಸ್ಗಳನ್ನು ಆ ಥರನೇ ಯೂಸ್ ಮಾಡ್ತೀವಿ. ಮಾಡ್ತೀವಿ. ಯಾವುದೇ ರೀತಿಯ ಕ್ವಾಲಿಟಿ 100%, ಯಾವುದೇ ರೀತಿಯ ಕ್ವಾಲಿಟಿ ಇದನ್ನ ಇರಲ್ಲ. ಇಲ್ಲ. ನೀವು ಇಷ್ಟೊತ್ತು ಇದು ಚರಕ ಉತ್ಪಾದನಾ ಘಟಕದ್ದು ಏನೋ ಒಂದು ವಿಡಿಯೋ ನೋಡಿದ್ರಲ್ಲ,
ಇದೊಂದು ದೇಸಿಯ ಮಳಿಗೆ ಅಂತ ನಮಗೆಲ್ಲ ಕಡೆನೂ ಇದೆ ಇವ್ರದ್ದು ಔಟ್ಲೆಟ್ಟು. ಅದರಲ್ಲಿ ಏನು ವಸ್ತುಗಳು ಸಿಗ್ತಾವಲ್ಲ, ಖಾದಿ ಗ್ರಾಮೋದ್ಯೋಗದ ವಸ್ತುನ ಒಂದು ಉತ್ಪಾದನಾ ಘಟಕ ಇದು. ಗುಡಿ ಕೈಗಾರಿಕೆ ಹೆಸ್ರಿಗೆ ತಕ್ಕನಾಗಿ ಹೇಗಿರಬೇಕು ಅದೇ ಥರ ಇದೆ. ಒಂದು ಚೂರು ಧೂಳು ಆ ಥರ ಏನೂ ಇಲ್ಲ, ಮತ್ತು ಸದ್ದು ಗದ್ದಲ ಇಲ್ಲ. ಯಾವುದೇ ರೀತಿಯ ಒಂದು ಪರಿಸರ ಮಲಿನ ಆಗದೇ ಇರೋ ರೀತಿಯಲ್ಲಿ ಒಂದು ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಇವ್ರದ್ದು ಇನ್ನೊಂದು ಘಟಕ ಅಂದರೆ ಇವ್ರದ್ದು ನೇಯ್ಗೆ. ಇಲ್ಲೇನಿದು ಗಾರ್ಮೆಂಟ್ಸು ಹೊಲಿಯೋದು ಇದು. ಇವ್ರದ್ದು ನೇಯ್ಗೆದೊಂದು ಇದೆ, ಶ್ರಮಜೀವಿ ಆಶ್ರಮ ಅಂತ. ಅದನ್ನು ಈ ಮುಂದಿನ ವೀಡಿಯೋದಲ್ಲಿ ಮಾಡಿ ಹಾಕ್ತೀನಿ, ಎಲ್ಲ ನೋಡಿ. ಮತ್ತು ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು. ದೇಸಿನ ಉಳಿಸಿ ಮತ್ತು ಬೆಳೆಸಿ.